ಒಂದು ಅರಸುಗಳು ಅಧ್ಯಾಯ 22. 3 ವರ್ಷಗಳವರೆಗೆ ಇಸ್ರಾಯೇಲ್ಯರಿಗೂ ಅರಾಮ್ಯರಿಗೂ ಯುದ್ಧ ನಡೆಯಲಿಲ್ಲ. 3ನೆಯ ವರ್ಷದಲ್ಲಿ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನ ಬಳಿಗೆ ಬಂದನು. ಆಗ ಇಸ್ರಾಯೇಲ್ಯರ ಅರಸನು ತನ್ನ ಸೇವಕರಿಗೆ, ಗಿಲ್ಯಾದಿನ ರಾಮೋತ್ ಪಟ್ಟಣವು ನಮ್ಮದೆಂದು ನಿಮಗೆ ಗೊತ್ತುಂಟಲ್ಲ. ಅದನ್ನು ಇಷ್ಟರವರೆಗೂ ಅರಾಮ್ಯರ ಅರಸನಿಂದ ತಿರುಗಿ ತೆಗೆದುಕೊಳ್ಳದೆ ಸುಮ್ಮನೆ ಕೂತಿರುತ್ತೇವೆ ಎಂದು ಹೇಳಿ ಯೆಹೋಷಾಫಾಟನನ್ನು, ಯುದ್ಧ ಮಾಡುವುದಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು, ನಾನು ನೀನು, ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟು, ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು. ಆಗ ಇಸ್ರಾಯೇಲ್ಯರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು, ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಆದರೆ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನನ್ನು, ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು ಅವನು, ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ. ಅವನು ಇಮ್ಲನ ಮಗನಾದ ಮಿಕಾಯೇಹು ಎಂಬವನು. ಆದರೆ ನಾನು ಅವನನ್ನು ಹಾಗೆ ಮಾಡುತ್ತೇನೆ. ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋಷಾಫಾಟನು, ಅರಸನು ಹಾಗನ್ನದಿರಲಿ ಅಂದನು. ಆಗ ಇಸ್ರಾಯೇಲ್ಯರ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಬೇಗ ಹೋಗಿ ಇಮ್ಲನ ಮಗನಾದ ಮಿಕಾಯೇಹುವನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲ್ಯರ ಅರಸನೂ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ರಾಜವಸ್ತ್ರಗಳನ್ನು ಧರಿಸಿಕೊಂಡು ಸಮಾರ್ಯ ಪಟ್ಟಣದ ಹೆಬ್ಬಾಗಲಿನ ಹತ್ತಿರವಿರುವ ಬಯಲಿನಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕೂತುಕೊಂಡಿರಲು ಎಲ್ಲ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತಾಡುತ್ತಾ ಇದ್ದರು. ಅವರಲ್ಲಿ ಕೆನಾನನ ಮಗನಾದ ಚಿದ್ಕೀಯ ಎಂಬವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಬಂದು, ಕೊಂಬುಗಳಿಂದಲೋ ಎಂಬಂತೆ ನೀನು ಅರಾಮ್ಯರನ್ನು ಇರಿದು ಕೊಂದು ಹಾಕುವಿ ಎಂದನು. ಉಳಿದ ಪ್ರವಾದಿಗಳು ಇದೇ ಥರದ ಮಾತುಗಳನ್ನು ನುಡಿದು, ರಾಮೋತ್ ಗಿಲ್ಯಾದಿಗೆ ಹೋಗು, ನೀನು ಕೃತಾರ್ಥನಾಗಿ ಬರುವಿ, ಯೆಹೋವನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಮಿಕಾಯೇಹುವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ, ಎಲ್ಲ ಪ್ರವಾದಿಗಳು ಏಕ ಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಿರುತ್ತಾರೆ. ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಎಂದು ಹೇಳಿದನು. ಅದಕ್ಕೆ ಮಿಕಾಯೇಹುವು, ಯೆಹೋವನಾಣೆ, ಯೆಹೋವನು ಹೇಳುವುದನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು. ಅವನು ಅರಸನ ಬಳಿಗೆ ಬಂದಾಗ ಅರಸನು, ಮಿಕಾಯೇಹುವೇ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು, ಹೋಗಬಹುದು, ಕೃತಾರ್ಥನಾಗಿ ಬರುವಿ, ಯೆಹೋವನು ಪಟ್ಟಣವನ್ನು ಅರಸನ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಅವನು, ಇಸ್ರಾಯೇಲ್ಯರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು. ಆಗ ಯೆಹೋವನು, ಇವರು ಒಡೇನಿಲ್ಲದವರಾಗಿರುತ್ತಾರೆ, ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟರು. ಆಗ ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ, ಇವನು ನನಗೆ ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆಂದು ನಾನು ನಿನಗೆ ಹೇಳಲಿಲ್ಲವೋ ಎಂದನು. ಅದಕ್ಕೆ ಮಿಕಾಯೇಹುವು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನೂ ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಗಳಲ್ಲಿ ನಿಂತದ್ದನ್ನು ಕಂಡೆನು. ಯೆಹೋವನು ತನ್ನ ಹತ್ತಿರ ನಿಂತವರನ್ನು, ಅಹಾಬನು ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ಥರವಾಗಿಯೂ ಇನ್ನೊಬ್ಬನು ಆ ಥರವಾಗಿಯೂ ಉತ್ತರ ಕೊಟ್ಟರು. ಕಡೆಯಲ್ಲಿ ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತು. ಹೇಗೆ ಪ್ರೇರಿಸುವೆ ಎಂದು ಯೆಹೋವನು ಕೇಳಲು ಅದು, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು. ಆಗ ಆತನು ಅದಕ್ಕೆ, ಹೋಗಿ ಅದರಂತೆ ಮಾಡು, ಅವನನ್ನು ಪ್ರೇರಿಸಿ ಸಫಲನಾಗುವಿ ಅಂದನು. ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಎಲ್ಲ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು.
ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ಅಧ್ಯಯನ ನಾವು ಮೊದಲನೇ ಅರಸುಗಳ ಗ್ರಂಥ ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 22ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 22ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿದೆ. ಯಾಕಂತ ಹೇಳಿದರೆ 53 ವಚನಗಳಿರೋದರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ ನಮ್ಮ ಅನುಕೂಲಕ್ಕಾಗಿ. ಮೊದಲನೇ ಭಾಗ 22ನೇ ಅಧ್ಯಾಯ 1ರಿಂದ 23 ವಚನಗಳು, 24ನೇ ವಚನದಿಂದ 53 ವಚನಗಳು 2ನೇ ಭಾಗವಾಗಿ ವಿಂಗಡಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ, ಮೊದಲನೇ ಅರಸುಗಳ ಗ್ರಂಥ 22 ಮೊದಲನೇ ಭಾಗವನ್ನು ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 21ನೇ ಅಧ್ಯಾಯದಲ್ಲಿ ಏನು ನಡೆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ರೀಕ್ಯಾಪ್, ಸ್ವಲ್ಪ ಯೋಚನೆ ಅದನ್ನು ನಾವು ನೆನಪಿಗೆ ತಂದುಕೊಳ್ಳೋಣ್ರಿ. ಆಹಾಬನು ತನ್ನ ವೈರಿಯನ್ನು ಅಂದರೆ ಬೆನ್ ಹದದನ್ನು ಬಿಟ್ಟಿದ್ದರಿಂದ ಅವನನ್ನು ಹಾಗೆ ಬಿಟ್ಟದ್ದರಿಂದ ಅದು ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಕಾಣಲಿಲ್ಲ. ಮಾನವೀಯ ರೀತಿಯಲ್ಲಿ ಸರಿಯಾಗಿ ಕಾಣಿಸಿತು. ಬಹುಶಃ ಭಾಳ ದಯೆಯುಳ್ಳವನಾಗಿದ್ದಾನೆ, ವೈರಿಯನ್ನು ಪ್ರೀತಿಸ್ತಾನೆ, ವೈರಿಗೆ ದಯೆ ತೋರಿಸ್ತಾನೆ ಅಂತ ಅನ್ನಿಸ್ಬೋದು. ಇದರಿಂದ ನಾವುಗಳು ಕಲಿಯುವಂಥ ಒಂದು ಪಾಠ ಏನಂದರೆ, ಕೆಲವು ಸಾರಿ ಮನುಷ್ಯರ ದೃಷ್ಟಿಯಲ್ಲಿ ಸರಿಯಾಗಿ ಕಾಣುವಂಥದ್ದು ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಕಾಣಲಿಕ್ಕಿಲ್ಲ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಲೂಕನು ಬರೆದ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ವಾಕ್ಯ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 15ನೇ ವಚನದಲ್ಲಿ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 15 2ನೇ ಭಾಗದಲ್ಲಿ, ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಹೌದು, ದೇವರು ಮನುಷ್ಯರ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಆಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ಗಮನಿಸ್ರಿ, ಕೊನೆ ಭಾಗದಲ್ಲಿ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಅದರ ಬಗ್ಗೆ ನಾವು ಯೋಚನೆ ಮಾಡೋಣ. ದೇವರ ಆತ್ಮನ ಅದರ ಬಗ್ಗೆ ನಮಗೂ ಮಾಹಿತಿಯನ್ನು, ಪ್ರಕಟಣೆಯನ್ನು ದಯಪಾಲಿಸಲಿ. ಇಲ್ಲಿ ಕೂಡ ನಾವು ನೋಡುವಾಗ ಒಬ್ಬ ಶತ್ರು ಬಂದಾಗ, ಬೆನ್ ಹದದನು ಅಹಾಬನ ಹತ್ರ ಬಂದಾಗ ಆ ವೈರಿಯನ್ನು ಹಾಗೆ ಬಿಟ್ಬಿಡ್ತಾನೆ, ಕೊಂದು ಹಾಕದೆ ಬಿಟ್ಬಿಡ್ತಾನೆ. ಅದು ಮಾನವ ದೃಷ್ಟಿಯಲ್ಲಿ ಸರಿಯಾಗಿ ಕಾಣ್ತದೆ. ಅದೇ ಮಾತನ್ನು ಬೆನ್ ಹದದ್ ಸೇವಕರು ಕೂಡ ಏನು ಹೇಳಿದರು, ಇಸ್ರಾಯೇಲ್ ಅರಸರು ಎಂಥವರು, ದಯೆಯುಳ್ಳವರು. ಆದ ಕಾರಣ ನಾವೇನು ಮಾಡಬೇಕು, ಅವ್ರ ಹತ್ರ ಹೋಗಿಬಿಟ್ಟು ಇಸ್ರಾಯೇಲ್ ಅರಸನ ಅಂತ ಆಹಾಬನ ಹತ್ರ ಹೋಗಿಬಿಟ್ರೆ ನಮ್ಮನ್ನು ಬಿಟ್ಬಿಡ್ತಾನೆ ಎಂಬುದಾಗಿ ಹೇಳಿದಾಗ ಅವರು ಹೇಳಿದ ಹಾಗೆಯೇ ಬಿಟ್ಬಿಟ್ಟ. ಆದರೆ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿತ್ತು, ಸರಿಯಾಗಿರಲಿಲ್ಲ. ಸರಿ, ಅಂಥ ಒಂದು ಅನುಭವದಲ್ಲಿ ಒಂದು ವಾರ್ನಿಂಗ್, ಒಂದು ಎಚ್ಚರಿಕೆಯನ್ನು ಆಹಾಬನಿಗೆ ಒಬ್ಬ ಪ್ರವಾದಿಯು ಬಂದು ಹೇಳಿದಾಗ ಅವನು ಗಂಟು ಮುಖ ಇಟ್ಕೊಂಡು ಅವನು ಮನೆಗೆ ಹೋಗ್ತಾ ಇದ್ದಾಗ, ಬಹುಶಃ ವಾಕಿಂಗ್ ಅವತ್ತು ಬೆಳಿಗ್ಗೆ ಹೋದಾಗ ಅರಮನೆಯ ಪಕ್ಕದಲ್ಲಿ ನೋಡ್ತಾನೆ ಒಂದು ತೋಟ. ಆ ತೋಟವನ್ನು ಎಷ್ಟೋ ಸಾರಿ ನೋಡಿರ್ಬೋದು. ಆದರೆ ಆ ತೋಟ ಬಂದು ಅರಮನೆಗೆ ಹತ್ತಿರವಾಗಿರೋದ್ರಿಂದ ಅದರಲ್ಲಿ ಕಾಯಿಪಲ್ಯ ಏನಾದರೂ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರ್ಬೋದು, ಅದನ್ನು ಕೊಂಡ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡಿದಾಗ ಆಮೇಲೆ ಗೊತ್ತಾಯ್ತು ಅವನಿಗೆ, ಆ ತೋಟದ ಓನರ್ ಬಂದು ನಾಬೋತ್ ಅನ್ನುವಂಥ ನಾಬೋತ್ ಅಂದರೆ ಫಲ, ಫ್ರೂಟ್ಫುಲ್, ಫಲ ಕೊಡುವಂಥ ಒಂದು ಹೆಸರು ಅವನಿಗಿತ್ತು. ಅವನು ಇಜ್ರೇಲ್ ಎಂಬ
ಊರಿನವನು. ಇಜ್ರೇಲ್ ಅಂತ ಹೇಳಿದರೆ ದೇವರು ಬಿತ್ತುವನು, ಗಾಡ್ ವಿಲ್ ಸೋವ್. ದೇವರು ಬಿತ್ತಿದ್ದರಿಂದ ನಾಬೋತ್ ಎಂಬಂಥ ಹಣ್ಣು ಆ ಸ್ಥಳದಲ್ಲಿ ಬಂತು. ಅವನು ಒಂದು ದ್ರಾಕ್ಷೆ ತೋಟಕ್ಕೆ ಒಡೆಯನಾಗಿದ್ದನು. ಅದನ್ನು ಆಹಾಬನು, ನಾಬೋತ್ ನನಗೆ ನಿನ್ನ ತೋಟ ನನಗೆ ಕೊಟ್ಬಿಡು, ಅದಕ್ಕಿಂತಲೂ ಉತ್ತಮವಾದದ್ದು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ನಾಬೋತನು ದೇವರನ್ನು ತನ್ನ ಸಂಭಾಷಣೆಯಲ್ಲಿ ತಂದುಕೊಂಡು, ಇದು ನನಗೆ ಭಾಳ ಇಷ್ಟ ರೀ, ಐ ಲೈಕ್ ಇಟ್. ಯಾಕಂತ ಹೇಳಿದರೆ ನಮ್ಮ ಕಾನ್ವರ್ಸೇಷನ್ನಲ್ಲಿ, ನಮ್ಮ ಸಂಭಾಷಣೆಯಲ್ಲಿ ಹೇಗಾದರೂ ದೇವರನ್ನ ಇನ್ವಾಲ್ವ್ ಮಾಡಬೇಕು. ನಾಬೋತ್ ಏನು ಹೇಳ್ತಾನೆ, ದೇವರು ಯೆಹೋವನು ನನ್ನನ್ನು ತಡೆಯಲಿ, ಯಾಕಂತ ಹೇಳಿದರೆ ನಾನು ಕೊಡೋಲ್ಲ ಅಂತ ಹೇಳ್ತಾನೆ ರೀ. ಇನ್ನೊಂದು ರೀತಿಯಿಂದ ಸಿಂಪಲಾಗಿ ಹೇಳಬೇಕು, ರಾಜ ಕೇಳಿದ್ದನ್ನು ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ರಾಜ ಕೊಟ್ಟರೆ ಉತ್ತಮವಾದದ್ದು ಸಿಗ್ತದಲ್ಲ, ಅದಕ್ಕಿಂತಲೂ ಬೆಟರ್ ಸಿಗ್ತದೆ. ಆದರೆ ನಾಬೋತನ ಯಾಕೆ ಕೊಡಲಿಲ್ಲ ಅಂದರೆ ಇದು ಪಿತ್ರಾರ್ಜಿತ ಸ್ವತ್ತಾಗಿತ್ತು, ಪಿತ್ರಾರ್ಜಿತ ಸ್ವಾಸ್ಥ್ಯವಾಗಿತ್ತು. ಆದ ಕಾರಣ ನನ್ನ ತಂದೆ ಕೊಟ್ಟಿದ್ದು, ತಂದೆ ಕೊಟ್ಟಿದ್ದು, ಆದ ಕಾರಣ ಅವರ ಸ್ಮಾರಕವಾಗಿ ಇಟ್ಕೊಂಡಿದ್ದೇನೆ, ಕೊಡಲಿಕ್ಕಾಗಲ್ಲ ಅಂತ ಹೇಳಿದಾಗ ಭಾಳ ಮತ್ತೆ ಮುಖ ಸಪ್ಪಕ್ಕೆ ಮಾಡ್ಕೊಳ್ತಾನೆ. ಆಗಾಗ ಆಹಾಬನು ಗಂಟು ಮುಖ ಇಟ್ಕೊಂಡ್ಬಿಡ್ತಾನೆ ರೀ. ಅಲ್ಲಿ ಪ್ರವಾದಿ ಹೇಳಿದಾಗಲೂ ಹಾಗೆ ಗಂಟು ಮುಖ ಇಟ್ಕೊಂಡೆ, ಇಲ್ಲಿ ನಾಬೋತನ ಕೊಡಲ್ಲ ಅಂತ ಹೇಳಿದಾಗ ಗಂಟು ಮುಖ ಇಟ್ಕೊಂಡು ಊಟ ಕೂಡ ಮಾಡದೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಗೋಡೆ ಕಡೆಗೆ ಮುಖ ತಿರುಗಿಸ್ಕೊಂಡು. ಆಗ ಹೆಂಡತಿ ಬಂದು ಕೇಳ್ತಾಳೆ, ಏನಾಯಿತು ಕೇಳಿದಾಗ ನಾಬೋತ್ ಕೊಡ್ತಾ ಇಲ್ಲ ತೋಟ ಅಂತ. ಅಷ್ಟೇನಾ? ಭಾಳ ಸಿಂಪಲ್, ಒಂದು ಪ್ರಾಬ್ಲಮ್ ಸಾಲ್ವ್, ಸಮಸ್ಯೆ ಬಗೆಹರಿಸ್ತೀನಿ. ಅದೇನಂತ ಹೇಳಿದರೆ ರಾಜನ ಹೆಸರಿನಲ್ಲಿ, ಆಹಾಬನ ಹೆಸರಿನಲ್ಲಿ ಒಂದು ಲೆಟರ್ ಬರೀತಾಳೆ. ಏನಂತ ಹೇಳ್ಬಿಟ್ಟು, ಈ ನಾಬೋತನು ದೇವರಿಗೆ ದೂಷಣೆ ಮಾಡಿದ್ದಾನೆ, ರಾಜನಿಗೂ ದೂಷಣೆ ಮಾಡಿದ್ದಾನೆ, ಆದ ಕಾರಣ ಸಭೆ ಸೇರಿಸ್ರಿ ಅಂದ ತಕ್ಷಣ ಹಿರಿಯರೆಲ್ಲ ಸೇರಿದರು. ಏನು ಮಾಡೋದು, ಈ ದೇವ್ರನ್ನ ದೂಷಣೆ ಮಾಡಿಬಿಟ್ಟ ಮತ್ತು ಅರಸನನ್ನು ದೂಷಣೆ ಮಾಡಿಬಿಟ್ಟ ಅಂತ ಇಬ್ಬರು ಸುಳ್ಳು ಸಾಕ್ಷಿಗಳನ್ನು ಕರ್ಕೊಂಡು ಬಂದು ಆ ಸುಳ್ಳು ಲೆಟರ್ ಬರೆದು ಸುಳ್ಳು ಅಪಾದನೆಯನ್ನು ನಾಬೋತನ ನೀತಿವಂತನ ಮೇಲೆ ಹೊರಿಸಿದ್ರಿಂದ ಅವರೆಲ್ಲರೂ ಕಲ್ಲೆಸೆದು ನಾಬೋತನನ್ನು ಕೊಂದುಬಿಟ್ರು. ಯಾಕಂತ ಹೇಳಿದರೆ ಯಾಜಕಾಂಡ 24ನೇ ಅಧ್ಯಾಯ 16ನೇ ವಚನದಲ್ಲಿ ದೇವದೂಷಣೆ ಮಾಡಿದಂಥವ್ರಿಗೆ ಮರಣದಂಡನೆ. ಆದ ಕಾರಣ ಇವನು ದೇವದೂಷಣೆ, ಅವರು ನೋಡ್ರಿ, ಈ ಹೆಂಡತಿಯಾದಂಥ ಇವಳು ಈಜಬೇಳಲಿಗೆ ಸ್ವಲ್ಪ ವಾಕ್ಯ ಗೊತ್ತಿತ್ತು. ಅದರಲ್ಲಿಯೂ ದೇವ್ರ ದೂಷಣೆ ಮಾಡಿದಂಥವ್ರನ್ನ ಕೊಂದುಬಿಡಬೇಕು, ಅರಸನನ್ನು ದೂಷಣೆ ಮಾಡಿದವ್ರು ಕೊಂದುಬಿಡ್ಬೇಕಂತ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅನ್ನುವಂಥ ಯಾಜಕಾಂಡ 24ನೇ ಅಧ್ಯಾಯದ 16ನೇ ವಚನ ಗೊತ್ತಿತ್ತು ಈಕೆಗೆ, ಈಜಬೇಳಲಿಗೆ. ಆದ ಕಾರಣ ಆ ವಾಕ್ಯವನ್ನು ಈಗೇನು ಮಾಡ್ತಾಳೆ, ಯೂಸ್ ಮಾಡ್ತಾ ಇಲ್ಲ, ಮಿಸ್ಯೂಸ್ ಮಾಡಿಕೊಂಡು ಒಬ್ಬ ನೀತಿವಂತನನ್ನು ಕೊಂದು ಹಾಕಿಬಿಟ್ರು. ಪ್ರಾಬ್ಲಮ್ ಸಾಲ್ವ್ ಆಯಿತು. ಈಗ ನನಗೆ ಆ ನಾಬೋತನ ತೋಟ ನನಗೆ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅದನ್ನು ತಗೋಬೇಕಂತ ಹೇಳ್ಬಿಟ್ಟು ಅರಸನಾದ ಆಹಾಬನು ಹೋದಾಗ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಎಲೈಜಾ ದ ತಿಷ್ಬಿಯನಾದಂಥ ಎಲಿಯನಿಗೆ ಯೆಹೋವನ ವಾಕ್ಯವು ಉಂಟಾಗ್ಬಿಟ್ಟು, ಹೋಗಿ ಹೇಳಿಬಿಡು, ನಾಬೋತನ ದ್ರಾಕ್ಷಿ ತೋಟವನ್ನು ತಗೋಬೇಕಂತ ಈಗ ಹೋಗ್ತಾ ಇದ್ದಾನೆ ಅವನು. ಆದ ಕಾರಣ ನಾಬೋತನ ರಕ್ತವನ್ನು ನೆಕ್ಕಿದಂಥ ನಾಯಿಗಳು, ನಿನ್ನ ರಕ್ತವನ್ನು ಕೂಡ ಅರಸನಾದಂಥ ಆಹಾಬನೇ, ನಿನ್ನ ಬ್ಲಡ್ಡನ್ನು ಕೂಡ ನಾಯಿಗಳು ನಗ್ತದಂತ ಹೇಳ್ಬಿಟ್ಟು ನೆಕ್ಬಿಡ್ತಾವಂತ ಹೇಳ್ಬಿಟ್ಟು ಯೆಹೋವನು ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಇದನ್ನು ಸುಳ್ಳಾದ ಲೆಟರ್ ಬರೆದು ದೇವರ ವಾಕ್ಯವನ್ನು ದುರುಪಯೋಗ ಮಾಡಿಕೊಂಡಂಥ ಆ ಈಜಬೇಳಲ್ಗೆ ಏನಾಗ್ತದೆ, ಈಜಬೇಳಲ್ ಏನು ನಾಯಿಗಳು ಇಜ್ರೇಲ್ ಪಟ್ಟಣದ ಗೋಡೆ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುತ್ತವೆ ಎಂಬುದಾಗಿ ಹೇಳಿದಾಗ ಏನಾಯಿತು, ಅತ್ಯಂತ ದುಷ್ಟನಾದ ರಾಜ, ಅಂದರೆ ಇವನು ಟಾಪ್ ಮೋಸ್ಟ್ ಅಂತ ಹೇಳ್ಬೋದು. ಎಷ್ಟು ದುಷ್ಟ ಅಂತ ತಿಳ್ಕೊಳ್ಬೇಕಾ, 25ನೇ ವಚನದಲ್ಲಿದೆ, ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಆಹಾಬನಂಥ ದುಷ್ಟನು ಇನ್ನೊಬ್ಬನು ಇರಲಿಲ್ಲ. ಆ ರೀತಿಯಾಗಿ ಮಹಾದುಷ್ಟನು ಅಂತ ಹೇಳ್ಬೋದು, ಟಾಪ್ ಮೋಸ್ಟ್.
ಅಂಥ ದುಷ್ಟನು ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ಏನಾಯಿತು ಗೊತ್ತಾ? ಸರ್ಪ್ರೈಸ್, ಆಶ್ಚರ್ಯ. ಏನಾಯಿತು? ಏಲಿಯನ ಮಾತುಗಳನ್ನು, ಅಂದರೆ ದೇವರ ಮಾತುಗಳನ್ನು ಕೇಳಿದ ಕೂಡಲೇ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡ್ತಾ ದೀನ ಮನಸ್ಸಿನಿಂದ ನಡ್ಕೊಂಡನು ಆಹಾಬನು. ಅತ್ಯಂತ ಮಹಾದುಷ್ಟ. ಬರೀ ವೀಕ್ನೆಸ್ ಅಲ್ಲ, ಅವನಲ್ಲಿ ವಿಕೆಡ್ನೆಸ್, ಬರೀ ಬಲಹೀನತೆಗಳಲ್ಲ, ದೊಡ್ಡ ಪಾಪಿ, ಭಾಳ ದೊಡ್ಡ ದುಷ್ಟತನ ಮಾಡ್ದ, ಕೊಲೆನೇ ಮಾಡಿಬಿಟ್ಟ ನೀತಿವಂತನನ್ನು. ಅಂಥ ಮಹಾದುಷ್ಟನು ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾನೆ, ಮತ್ತೆ ಯೆಹೋವನ ಮಾತು ಏಲಿಯನಿಗೆ ಬಂದು, ಆಹಾಬನು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದಾನೆ ನೋಡಿದ್ಯಾ? ಆಹಾಬ್ ಹ್ಯಾಸ್ ಹಂಬಲ್ಡ್ ಹಿಮ್ಸೆಲ್ಫ್ ಬಿಫೋರ್ ಮೀ, ಆದ ಕಾರಣ ಅವನು ಕ್ಷಮಿಸಿಬಿಡ್ತೀನಿ ಅಂತ ದೇವರು ಹೇಳ್ತಾನೆ. ಆದರೂ ಕೂಡ ಅವನ ಜೀವಮಾನದಲ್ಲಿ ಏನು ಆಗಲ್ಲ, ಅವನ ಮಗನ ಕಾಲದಲ್ಲಿ ಆಗ್ತದೆ ಅಂತ ಹೇಳ್ಬಿಟ್ಟು 22ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳುವಾಗ ಹಾಗೆ ಕಂಟಿನ್ಯೂ ಆಗ್ತದೆ. 3 ವರ್ಷಗಳವರೆಗೆ ಇಸ್ರಾಯೇಲರಿಗೂ ಅರಾಮ್ಯರಿಗೂ ಯುದ್ಧ ನಡೆಯಲಿಲ್ಲ. ಬಹುಶಃ ಒಂದು ವೇಳೆ ಆಹಾಬನ ದೀನತ್ವದಿಂದ ಇರ್ಬೋದೋ ಏನೋ. ಒಬ್ಬ ದುಷ್ಟನಾದ ರಾಜನು ತನ್ನನ್ನು ತಗ್ಗಿಸಿಕೊಳ್ಳುವಾಗ ದೇವರ ಮುಂದೆ, ವಾವ್, ದೇವರ ಮಹಾಕರುಣೆ, ದ ಫೇವರ್ ಆಫ್ ಗಾಡ್, ದೇವರ ಕರುಣೆ, ದೇವರ ಕ್ಷಮೆ ಎಂಥ ದೊಡ್ಡದು, ಎಂಥ ನಿರೀಕ್ಷೆಯನ್ನು ಕೊಡುವಂಥದ್ದಾಗಿದೆ ದೇವರ. ಹಾಗಾದರೆ ನಾವು ದುಷ್ಟತನ ಮಾಡಿಕೊಂಡಿರೋಣ? ಇಲ್ಲ. ತಿಳಿದು ತಿಳಿಯದೆ ನಾವು ತಪ್ಪುವವರಾಗಿದ್ದರು. ಯಾಕೋಬನು ಹೇಳ್ತಾನೆ 3:1 ಯಾಕೋಬ ತನ್ನ ಪತ್ರಿಕೆಯಲ್ಲಿ, ನಾವೆಲ್ಲರೂ, ಅದು ಓದಿಕೊಡೋದು ಬಹುಶಃ ಒಳ್ಳೆಯದಂತ ಅನ್ನಿಸ್ತದೆ. ಆ ವಾಕ್ಯ ಓದ್ತೀನಿ, ಅದರಲ್ಲಿ ಪೂರ್ಣವಾಗಿ ಓದೋದು ಬೇಡ, ಆದರೆ ಸ್ವಲ್ಪ ಒಂದು ಪಾರ್ಟ್ ನಾನು ಓದಬೇಕಂತ ಇಷ್ಟಪಡ್ತೇನೆ. ಯಾಕೋಬನ ಪತ್ರಿಕೆ ಭಾಳ ಸ್ಟ್ರಿಕ್ಟಾಗಿ ಬರೆಯುವಂಥ ಒಬ್ಬ ವ್ಯಕ್ತಿ. 2ನೇ ವಚನ, ಯಾಕೋಬ 3:2, ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 3:2. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಸ್ವಲ್ಪ ವಿಷಯ ಅಂತಿಲ್ಲ, ಅನೇಕ ವಿಷಯದಲ್ಲಿ ನಾವು ತಪ್ಪು ಮಾಡಿಬಿಡ್ತೀವಂತೆ. ವೀಕ್ನೆಸ್ ಅಲ್ಲ, ತಪ್ಪೇ ಮಾಡಿಬಿಡ್ತೀವಂತೆ. ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ. ಇನ್ನೂ ಆಶ್ಚರ್ಯ ಏನಂದರೆ, ನನಗೆ ಆಶ್ಚರ್ಯ, ಯಾಕೋಬನು ತನ್ನನ್ನು ಒಳಪಡಿಸ್ಕೊಳ್ತಾನೆ, ತನ್ನನ್ನು ಸೇರಿಸ್ಕೊಂಡು ಹೇಳ್ತಾನೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು, ಆದರೆ ಮಾತಿನಲ್ಲಿ ತಪ್ಪದಿದ್ದರೆ ಅಂಥವರೇ ಭಾಳ ಸಿದ್ಧಿಗೆ ಬಂದಂಥ ವ್ಯಕ್ತಿಗಳಂತ ಹೇಳ್ಬಿಟ್ಟು ಇಲ್ಲಿ ಕೂಡ ನಾವು ನೋಡುವಾಗ, ಹೌದು, ಆಹಾಬನು ಅತ್ಯಂತ ದುಷ್ಟನಾಗಿದ್ದ, ಭಾಳ ದುಷ್ಟನಾಗಿದ್ದ ದೇವರ ದೃಷ್ಟಿಯಲ್ಲಿ. ಆದರೆ ದೇವರ ವಾಕ್ಯವನ್ನು ಕೇಳಿಬಿಟ್ಟು, ಒಂದೇ ವಾಕ್ಯವನ್ನು ಕೇಳಿಬಿಟ್ಟು ದೇವರ ಮುಂದೆ ಅವನು ತಗ್ಗಿಸಿಕೊಂಡು ಅವನು ಉಪವಾಸ ಮಾಡಿ ಪಶ್ಚಾತ್ತಾಪಟ್ಟಾಗ ದೇವರು ಹೇಳ್ತಾನೆ, ದೇವರು ಹೇಳುವಂಥದ್ದು ಏನಂತ, ನೋಡು ನನ್ನ ಮುಂದೆ ತಗ್ಗಿಸ್ಕೊಂಡಿದ್ದಾನೆ, ಆದ ಕಾರಣ ದೇವರು ಅವನನ್ನು ಕ್ಷಮಿಸಿಬಿಡ್ತಾನೆ. ಎಂಥ ದೊಡ್ಡ ಮನಸ್ಸು ದೇವರಿಗೆ. ವಾವ್, ನಾನು ಆ ರೀತಿಯಾಗಿರಬೇಕಂತ ಆಸೆ. ತಂದೆ ಇದ್ದ ಹಾಗೆ ಮಕ್ಕಳಲ್ವೇ? ಹಾಗಾದರೆ ದೇವರು ಇರುವ ಹಾಗೆ, ದೇವರು ನಡೆಯುವ ಹಾಗೆ ನಾವು ಕೂಡ ಬೇರೆಯವ್ರನ್ನ ಕ್ಷಮಿಸಬೇಕು. ಸರಿ, ಆ ಒಂದು ದೀನತ್ವದ ನಿಮಿತ್ತವಾಗಿ 3 ವರ್ಷಗಳು ಯುದ್ಧ ಇರಲಿಲ್ಲ, ಸಮಾಧಾನ ಇತ್ತು. ಅರಾಮ್ಯರಿಗೂ ಮತ್ತು ಇಸ್ರಾಯೇಲರಿಗೂ ಯುದ್ಧ ನಡೆಯಲಿಲ್ಲ. ವಾವ್, ನಡೆಯಲಿಲ್ಲ. 3ನೇ ವರ್ಷದಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು. ಯೆಹೂದ್ಯರ ಅರಸನಾದ
ಯೋಷಾಫಾಟನು ಇಸ್ರಾಯೇಲ್ ಅರಸನ ಬಳಿಗೆ ಬಂದನು. ಈಗ ಎರಡು ದೇಶ ಬೇರೆ ಬೇರೆ ಆಗ್ಬಿಟ್ಟು ಡಿವೈಡ್ ಆಗಿಬಿಡ್ತಲ್ವಾ? ಈ ಡಿವೈಡ್ ಆದಂಥ ದೇಶ ಇಸ್ರಾಯೇಲ್, ಯಹೂದ ಅಂತ. ಇಸ್ರಾಯೇಲ್ ದೇಶಕ್ಕೆ ಅರಸನು ಆಹಾಬನು, ಯಹೂದ ದೇಶಕ್ಕೆ ಅರಸನು ಯೆಹೋಷಾಫಾಟನು. ಇವರಿಬ್ಬರು ಬಂದುಬಿಟ್ಟು ನಾವು ಏನು ಮಾಡ್ತಾರೆ, ಗಿಲ್ಯಾದ್ ರಾಮೋತ್ ಪಟ್ಟಣವು ನಮ್ಮದೆಂದು ನಿಮಗೆ ಗೊತ್ತುಂಟಲ್ಲ, ಇಷ್ಟರವರೆಗೂ ಅರಾಮ್ಯರ ಅರಸನಿಂದ ತಿರುಗಿ ತೆಗೆದುಕೊಳ್ಳದೆ ಸುಮ್ಮನೆ ಯಾಕಿರ್ತೇವೆ ನಾವು? ನಮ್ಮ ಪಾರ್ಟ್, ಅದು ನಮ್ಮದದು, ಅದನ್ನು ತಕ್ಕೊಳ್ತೆ ಯಾಕೆ ನಾವು ಸುಮ್ಮನೆ ಇರಬೇಕು? ಆದ ಕಾರಣ ಯುದ್ಧ ಮಾಡುವುದಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರ್ತೀಯಾ ಎಂದು ಕೇಳಲು ಅವನು, ನಾನು ನೀನು, ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೇ? ವಾವ್, ಇದೆಂಥ ಯೂನಿಟಿ ಇದು! ನಾನು ನೀನು ಒಂದೇ, ನನ್ನ ಜನರು ನಿನ್ನ ಜನರು ಒಂದೇ. ಇದು ಕೂಡ ಒಂದು ವಿಧವಾದ ಯೂನಿಟಿ. ಆದ ಕಾರಣ ಇವರು ಏನು ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಆಯಿತು, ಯುದ್ಧ ಮಾಡೋದಕ್ಕೆ ಮುಂಚಿತವಾಗಿ ಯಾರಾದರೂ ಪ್ರವಾದಿಗಳನ್ನು ಕೇಳೋಣ ಅಂತ ಹೇಳ್ಬಿಟ್ಟು ನೋಡುವಾಗ ಈ ಆಹಾಬನ ಹತ್ರ 400 ಮಂದಿ ಪ್ರವಾದಿಗಳಿರ್ತಾರೆ. ಅವರು ಯುದ್ಧಕ್ಕೆ ಹೋಗ್ಬೋದಾ ರಾಮೋತ್ ಗಿಲ್ಯಾದ್ಗೆ ಅಂತ? ರಾಮೋತ್ ಅಂದರೆ ಎತ್ತರ, ಗಿಲ್ಯಾದ್ ಅಂತ ಹೇಳಿದರೆ ಸಾಕ್ಷಿಯ ಕುಪ್ಪೆ. ಸಾಕ್ಷಿಯ ಕುಪ್ಪೆ, ಎತ್ತರದಲ್ಲಿರುವ ಸಾಕ್ಷಿಯ ಕುಪ್ಪೆ ಅಂತ ಅರ್ಥ. ರಾಮೋತ್ ಗಿಲ್ಯಾದ್, ಹೈಯೆಸ್ಟ್ ಟೆಸ್ಟಿಮೋನಿ, ಹೀಪ್ ಆಫ್ ಟೆಸ್ಟಿಮೋನಿ ಅಂತ ಹೇಳ್ಬಿಟ್ಟು ಅಂಥ ಒಂದು ಸ್ಥಳ. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಇವರಿಬ್ಬರು ರಾಜರು ಫಸ್ಟ್ ಟೈಮ್ ಒಂದಾಗಿಬಿಟ್ಟಿದ್ದಾರೆ. ಇಸ್ರಾಯೇಲ್ ರಾಜನು ಮತ್ತು ಯಹೂದದ ರಾಜನು ಇಬ್ಬರು ಸೇರಿಕೊಂಡು ಯುದ್ಧಕ್ಕೆ ಹೋಗ್ಬೋದಾ ಅಂತ 400 ಜನ ಪ್ರವಾದಿಗಳನ್ನ ಕೇಳಿದ್ರೆ, ಹೋಗ್ರಿ, ಸಕ್ಸಸ್ ಅಂತ ಹೇಳ್ಬಿಡ್ತಾರೆ. ಆದರೆ ಯೆಹೋಷಾಫಾಟನಿಗೆ ಇನ್ಯಾರಾದರೂ ಪ್ರವಾದಿ ಇದ್ದಾರಾ? ಇವರೆಲ್ಲ ಓಕೆ ಅಂತ ಹೇಳ್ತಾರೆ, ಹೋಗ್ಬೋದಂತಾರೆ, ಜಯ ಸಿಗ್ತದಂತಾರೆ, ಹೋಗ್ಬಾ ಅಂತ ಹೇಳ್ತಾರೆ. ಆದರೆ ಇನ್ನು ಯಾರಾದರೂ ಎನಿಮೋರ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇವನಿಗೆ. ಆವಾಗ ಆಹಾಬನ ಇದ್ದಾನೊಬ್ಬನು, ಅವನ ಹೆಸರು ಮೀಕಾಯೇಹು ಅಂತೆ. ಅವನು ಯಾವಾಗ ನೋಡಿದರೂ ರಾಂಗ್ ಪ್ರಾಫೆಸಿ, ಯಾವಾಗ ನೋಡಿದರೂ ಬೇಡ ಅಂತ ಹೇಳ್ಬಿಡ್ತಾನೆ ಎಂಬುದಾಗಿ ಹೇಳಿದಾಗ ಯೆಹೋಷಾಫಾಟನು ಹೇಳ್ತಾನೆ, ಬೇಡ, ಕೇಳೋಣ, ನೋಡೋಣ ಅವನು ಏನು ಹೇಳ್ತಾನೆ, ಕೇಳೋಣ ಅಂತ ಹೇಳಿದಾಗ ಮೀಕಾಯೇಹು ಬಂದು ಪ್ರವಾದನೆ ಹೇಳ್ತಾನೆ. ಏನಂತ ಪ್ರವಾದನೆ ಹೇಳ್ದ? ಮುಂದಿನ ಸಂದೇಶದಲ್ಲಿ ಅದನ್ನು ನಾವು ನೋಡಲಿಕ್ಕಿದ್ದೇವೆ. ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ 1ರಿಂದ ನಾವು 23 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. And they continued 3 years without war between Syria and Israel. And it came to pass in the 3rd year that Jehoshaphat the king of Judah came down to the king of Israel. And the king of Israel said unto his servants, Know ye that Ramoth in Gilead is ours, and we be still, and take it not out of the hand of the king of Syria? And he said unto Jehoshaphat, Wilt thou go with me to battle to Ramoth Gilead? And Jehoshaphat said to the king of Israel, I am as thou art, my people as thy people, my horses as thy horses. And Jehoshaphat said unto the king of Israel, Inquire, I pray thee, at the word of the Lord today. Then the king of Israel gathered the prophets together, about 400 men, and said unto them, Shall I go against the Ramoth Gilead to battle, or shall I forbear? And they said, Go up, for the Lord shall deliver it into the hand of the king. And Jehoshaphat said, Is there not here a prophet of the Lord besides, that we might inquire of him? And the king of Israel said unto Jehoshaphat, There is yet one man, Micaiah, the son of Imlah, by whom we may inquire of the Lord. But I hate him, for he doth not prophesy good concerning me, but evil. And Jehoshaphat said, Let not the king say so. Then the king of Israel called an officer, and said, Hasten hither Micaiah, the son of Imlah. And the king of Israel and Jehoshaphat the king of Judah sat each on his throne, having put on their robes, in a void place in the entrance of the gate of Samaria, and all the prophets prophesied before them.
And Zedekiah the son of Kenaanah made him horns of iron, and he said, Thus saith the Lord, With these shalt thou push the Syrians until thou have consumed them. And all the prophets prophesied so, saying, Go up to Ramoth-Gilead, and prosper, for the Lord shall deliver it into the king's hand. And the messenger that was gone to call Micaiah spake unto him, saying, Behold now, the words of the prophets declare good unto the king with one mouth. Let thy word, I pray thee, be like the word of one of them, and speak that which is good. And Micaiah said, As the Lord liveth, what the Lord saith unto me, that will I speak. So he came to the king, and the king said unto him, Micaiah, shall we go against Ramoth-Gilead to battle, or shall we forbear? And he answered him, Go and prosper, for the Lord shall deliver it into the hand of the king. And the king said unto him, How many times shall I adjure thee that thou tell me nothing but that which is true in the name of the Lord? And he said, I saw all Israel scattered upon the hills, as sheep that have not a shepherd. And the Lord said, These have no master, let them return every man to his house in peace. And the king of Israel said unto Jehoshaphat, Did I not tell thee that he would prophesy no good concerning me, but evil? And he said, Hear thou therefore the word of the Lord. I saw the Lord sitting on his throne, and all the host of heaven standing by him on his right hand and on his left. And the Lord said, Who shall persuade Ahab, that he may go up and fall at Ramoth-Gilead? And one said on this matter, and another said on that matter. And there came forth a spirit, and stood before the Lord, and said, I will persuade him. And the Lord said unto him, Wherewith? And he said, I will go forth, and I will be a lying spirit in the mouth of all his prophets. And he said, Thou shalt persuade him, and prevail also. Go forth and do so. Now therefore, behold, the Lord hath put a lying spirit in the mouth of all these prophets, and the Lord hath spoken evil concerning thee.